KR ನಗರ ಶಾಸಕರಾಗಿರ್ತಕ್ಕಂತಹ ರವಿಶಂಕರ್ ಅವರು ದಂಪತಿಗಳ ಸಮೇತವಾಗಿ ಇವತ್ತು ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದಿರೋ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದ್ರಿ, ಭೀಕರ ಬರಗಾಲ ಇದೆ, ಏನಂತ ಪ್ರಾರ್ಥನೆ ಮಾಡಿ? ಇವತ್ತು ಪ್ರತಿ ವರ್ಷದಂತೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಾಡದೇವತೆ ಶ್ರೀ ಚಾಮುಂಡಿ ತಾಯಿಯ ವಿಶೇಷವಾದಂಥ ಪೂಜೆಯನ್ನು ಮಾಡುವಂಥದ್ದು ವಾಡಿಕೆಯಾಗಿ ಬಂದಿರತಕ್ಕಂಥದ್ದು. ಅದರಂತೆ ಈ ವರ್ಷವೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ವಿಶೇಷವಾಗಿ ತಾಯಿಯ ದರ್ಶನ ಪಡೆದು ಆಶೀರ್ವಾದವನ್ನು ಪಡೀಲಿಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸಕಲ ಸಿದ್ಧತೆಗಳನ್ನು ಮಾಡಿ ಉತ್ತಮ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು ಇವತ್ತು ಸಾರ್ವಜನಿಕರಿಗೂ ಕೂಡ ಉತ್ತಮ ರೀತಿಯಲ್ಲಿ ದರ್ಶನವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಂತೆ ಇವತ್ತು ನಾನು ಕೂಡ ಬಂದು ಈ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದೇನೆ. ನಾನು ಸಮಸ್ತ ಲೋಕ ಕಲ್ಯಾಣವಾಗಲಿ, ಸಮಸ್ತ ಜನರು ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ತಾಯಿಯಲ್ಲೇ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಜೊತೆಗೆ ವಿಶೇಷವಾಗಿ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿರೋದು ಈ ವರ್ಷ ಮಳೆಯ ಅಭಾವದಿಂದ ಭಾಳಷ್ಟು ರೀತಿಯಲ್ಲಿ ನಮಗೆ ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆ ವರುಣನ ಆಶೀರ್ವಾದ ನಮ್ಮ ಮೇಲೆ ಬಿದ್ದು ಉತ್ತಮ ರೀತಿಯಲ್ಲಿ ಮಳೆಯಾಗಿ ನಮ್ಮ ರೈತಾಪಿ ವರ್ಗದ ಜನರು ಉತ್ತಮ ಬೆಳೆಯನ್ನು ಬೆಳೆಯುವಂಥ ನಿಟ್ಟಿನಲ್ಲಿ ಆ ತಾಯಿಯ ಆಶೀರ್ವಾದವನ್ನು ಕರುಣಿಸಲಿ. ಜೊತೆಗೆ ಎಲ್ಲ ನಗರ ಪ್ರದೇಶಗಳಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆಯನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಆ ತಾಯಿಯ ಆಶೀರ್ವಾದವನ್ನು ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಯಾವ ಥರ ಸಿದ್ಧತೆ ಮಾಡ್ಕೊಂಡವರು ಸರ್ ಈ ಚಾಮುಂಡಿ ಬೆಟ್ಟದಲ್ಲಿ ನಿಮ್ಮ ಸರ್ಕಾರ? ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಏನೆಲ್ಲ ವ್ಯವಸ್ಥೆಗಳಾಗಬೇಕು, ವಿಶೇಷವಾದಂಥ ರೀತಿಯಲ್ಲಿ ದರ್ಶನಗಳನ್ನು ಕೊಡುವಂಥ ನಿಟ್ಟಲ್ಲಿ ಏನು ಬೆಳಗ್ಗೆ 6:30ಯಿಂದ 9:30 ತನಕ ವಿಶೇಷವಾಗಿ ಬರ್ತಾ ಇರ್ತಕ್ಕಂಥ ಯಾರು ಗಣ್ಯ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ದರ್ಶನವನ್ನು ಕೊಡಿಸುವಂಥದ್ದು. ಇನ್ನು ಉಳಿದಂಥ ಸಮಯದಲ್ಲಿ ಸಾರ್ವಜನಿಕರ ಒಂದು ದರ್ಶನವನ್ನು ಕಲ್ಪಿಸುವಂಥ ನಿಟ್ಟಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ಕೂಡ MLA ಆದರೂ 40 ನಿಮಿಷ ವೆಯ್ಟ್ ಮಾಡಬೇಕಾಯಿತು ದರ್ಶನ ಮಾಡಲಿಕ್ಕೆ. ಈಗ ನಾನು ತಾಳ್ಮೆಯಿಂದ ಕಾದು ತಾಯಿಯ ಆಶೀರ್ವಾದವನ್ನು ಪಡೀಲಿಕ್ಕೆ ಅರ್ಜೆಂಟ್ ಏನು ಬೇಕಾಗಿಲ್ಲ ಅಂತೇಳಿ ನಾನು ಕೂಡ ತಾಳ್ಮೆಯಿಂದ ಕಾದು ಒಂದು ತಾಯಿಯ ದರ್ಶನವನ್ನು ಪಡೆದಿದ್ದೇನೆ ಹೊರತು ಇನ್ಯಾವುದೇ ರೀತಿಯಲ್ಲಿಲ್ಲ. ಅಲಂಕಾರ ಹೇಗಿದೆ ತಾಯಿದು? ಉತ್ತಮ ರೀತಿಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನವಾಗಿ ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆಯ ಅಲಂಕಾರವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಆಡ್ತಾ ಇರ್ತಕ್ಕಂಥ ಮಾತುಗಳು. ನಾನು ಪ್ರತ್ಯಕ್ಷವಾಗಿ ಕಣ್ಣಾರೆ ನೋಡಿದ್ದೇನೆ. ಉತ್ತಮ ರೀತಿಯಲ್ಲಿ ಒಂದು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು. ಹೂವಿನ ಅಲಂಕಾರ ವಿಶೇಷವಾದಂಥ ರೀತಿಯಲ್ಲಿ ಈ ವರ್ಷ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ತಾವು ಕೂಡ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದ್ರಿ, ಏನು ಅನ್ನಿಸ್ತು? ತುಂಬ ಖುಷಿ ಆಯಿತು ಸರ್. ನಾವು ವರ್ಷ ಪ್ರತಿ ಆಷಾಢ ಮಾಸದಲ್ಲಿ ಶುಕ್ರವಾರ ಬರೋ ಪದ್ಧತಿ ಇದೆ. ಅದರಂತೆ ಈ ವರ್ಷವೂ ಬಂದಿದ್ದೇವೆ. ಬಹಳ ಖುಷಿ ಆಯಿತು. ಮತ್ತು ಅಲಂಕಾರ ತಗೊಂಡ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ತುಂಬ ವಿಭಿನ್ನವಾಗಿದೆ. ತುಂಬ ಸಂತೋಷ ಆಯಿತು ಸರ್. ದೇವಿ ದರ್ಶನ ಮಾಡಿ ತುಂಬ ಸಂತೋಷ ಆಯಿತು ಸರ್. ಆಷಾಢ ಪೂಜೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಭಾಳ ಇಷ್ಟ. ಹೌದು, ನಾಡಿನ ಎಲ್ಲ ಹೆಣ್ಮಕ್ಳುಗಳು ಆಷಾಢ ಶುಕ್ರವಾರ ವಿಶೇಷ ಪೂಜೆನೇ ಮಾಡ್ತಾರೆ. ಎಲ್ಲೋ ದೇವಸ್ಥಾನದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಎಲ್ಲ ಕಡೆಯೂ ವಿಶೇಷ ಪೂಜೆ ನಡೆಯುತ್ತೆ ಸರ್. ನಾವು ಎಷ್ಟು ವರ್ಷಗಳಿಂದ ಈ ರೂಢಿ ಈ ಆಷಾಢ ಮಾಸಕ್ಕೆ ಬಂದಿತ್ತು? ನಾವು ಸುಮಾರು ನಮ್ಮದು ಮೈಸೂರೇ ಆಗಿರೋದ್ರಿಂದ ನಾವು ಚಿಕ್ಕದ್ರಿಂದನೂ ಬರೋ ಅಭ್ಯಾಸ ಇದೆ ಸರ್. ನಮ್ಮದು ಮೂಲತಃ ಮೈಸೂರಿನವರೇ ಆಗಿರೋದ್ರಿಂದ ನಾವು ಚಿಕ್ಕ ಮಕ್ಕಳಿಂದನೂ ಸ್ಕೂಲ್ ಡೇಸಿಂದನೂ ನಾವು ಇಲ್ಲಿ ಬರ್ತೀವಿ ಸರ್. ಆಷಾಢ ಮಾಸ ಅಂತಂದರೆ ಮೈಸೂರಿಗರಿಗೆ 2ನೇ ನಾಡ ಹಬ್ಬ ದಸರಾ. ಹೌದು, ಖಂಡಿತ ಸರ್. ಆದರೆ ನೀವೇ ನೋಡ್ತಾ ಇದ್ದೀರಾ ವಾತಾವರಣ ಎಲ್ಲ ಹೇಗಿದೆ ಅಂತ. ಖಂಡಿತ ತುಂಬ ಚೆನ್ನಾಗಿ ಈ ಸಾರಿನೂ ವ್ಯವಸ್ಥೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಉಸ್ತುವಾರಿ ಸಚಿವರಾದ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ತುಂಬ ಚೆನ್ನಾಗಿದೆ ಸರ್. ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಗ್ತದೆ. ಪರವಾಗಿ ಏನು ಪ್ರಾರ್ಥನೆ ಮಾಡ್ಕೊಂಡ್ರಿ ತಾಯಿಯಲ್ಲಿ? ಮಾಮೂಲಿ ಇನ್ನೂ ರಾಜಕೀಯದಲ್ಲಿ ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಪೂಜೆ ಸಲ್ಲಿಸಿರ್ತೀವಿ ಸರ್. ಇವಿಷ್ಟು ರವಿಶಂಕರ್ ದಂಪತಿಗಳ ಮಾತು. ಕ್ಯಾಮರಾ ಪರ್ಸನ್ ನನ್ನ ಜೊತೆ ಮಹೇಶ್ ಕೆಬ್ಬೆ, ಫ್ರೆಶ್ ನ್ಯೂಸ್ ಕನ್ನಡ, ಮೈಸೂರು.